ನಮ್ಮಲ್ಲಿರುವ ಅಸೂಯೆ ಮೊದಲು ನಮ್ಮನ್ನ ಸುಡುತ್ತೆ, ನಂತರ ನಮ್ಮ ಬಿಸ್ನೆಸ್ ಅನ್ನ ಬೂದಿ ಮಾಡುತ್ತೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಮೊದಲು ಪಕ್ಕದ ಕಂಪನಿ ಬೆಳೆಯುತ್ತೆ. ಒಬ್ಬ ಸ್ನೇಹಿತ ದೊಡ್ಡ ಯಶಸ್ಸು ಸಾಧಿಸಿದ್ದಾನೆ. ಒಮ್ಮೆ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದ ಉದ್ಯೋಗಿ ತನ್ನದೇ ಕಂಪನಿ ಆರಂಭಿಸಿ ಯಶಸ್ವಿಯಾಗ್ತಾನೆ. ನಿಮಗೆ ಅಭಿನಂದಿಸಬೇಕು ಅನ್ಸೋದಿಲ್ಲ. ಒಂದು ಪ್ರಶ್ನೆ ಮಾತ್ರ ಬರುತ್ತೆ, ಅವನೇ ಯಾಕೆ? ಅದೇ ಅಸೂಯೆಯ ಮೊದಲ ಹೆಜ್ಜೆ. ಮೊದಲ ದಿನ ಏನೂ ಆಗೋದಿಲ್ಲ, ಮೊದಲ ತಿಂಗಳು ಏನೂ ಅನ್ಸೋದಿಲ್ಲ. ಆದ್ದರಿಂದ ಸಾಕಷ್ಟು ಮಂದಿ ಅಂದ್ಕೊಳ್ತಾರೆ ಇದು ಸಹಜ ತಾನೆ ಅಂತ. ಹೌದು, ಕ್ಷಣಿಕವಾಗಿ ಅಸೂಯೆ ಮೂಡುವುದು ಸಹಜ, ಆದರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬೆಳೆಸೋದು ಅಪಾಯಕಾರಿ. ನಿಧಾನವಾಗಿ ನಿಮ್ಮ ಫೋಕಸ್ ಬದಲಾಗುತ್ತೆ. ನಿಮ್ಮ ಬಿಸ್ನೆಸ್ ಮೇಲೆ ಅಲ್ಲ, ಪಕ್ಕದವನ ಬಿಸ್ನೆಸ್ ಮೇಲೆ. ನಿಮ್ಮ ಗುರಿಗಳ ಮೇಲೆ ಅಲ್ಲ, ಪಕ್ಕದವನ ಯಶಸ್ಸಿನ ಮೇಲೆ. ನೀವು ನಿಮ್ಮ ಕಂಪನಿಯನ್ನು ಬೆಳೆಸೋದನ್ನು ಬಿಟ್ಟು ಎದುರುಗಡೆ ಇರೋರನ್ನ ಕೆಳಗಿಳಿಸೋದು ಹೇಗೆ ಅಂತ ಯೋಚನೆ ಮಾಡಲು ಆರಂಭಿಸ್ತೀರಿ. ಅಲ್ಲಿಯೇ ನಿಮ್ಮ ಬೆಳವಣಿಗೆ ನಿಲ್ಲುತ್ತೆ. ಯಾಕಂದ್ರೆ ಅಸೂಯೆ ಏನನ್ನೂ ಸೃಷ್ಟಿಸೋದಿಲ್ಲ, ಅದು ನಾಶ ಮಾತ್ರ ಮಾಡುತ್ತೆ. ಆದರೆ ಇವತ್ತು ಇದು ನಿಮಗೆ ಅರ್ಥ ಆಗೋದಿಲ್ಲ, ನಾಳೆ ಕೂಡ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅಸೂಯೆ ಮೊದಲಿಗೆ ಸ್ಪರ್ಧೆಯಂತೆ ಕಾಣುತ್ತೆ, ನಂತರ ಅದು ದ್ವೇಷವಾಗಿ ಬದಲಾಗುತ್ತೆ. ದ್ವೇಷ ತಪ್ಪು ನಿರ್ಧಾರಗಳಿಗೆ ಕಾರಣವಾಗುತ್ತೆ. ಅಗತ್ಯವಿಲ್ಲದ ಖರ್ಚುಗಳು, ಅಗತ್ಯವಿಲ್ಲದ ರಿಸ್ಕ್ಗಳು, ಅಗತ್ಯವಿಲ್ಲದ ಶತ್ರುತ್ವ. ಒಂದು ದಿನ ನಿಮ್ಮ ಪಕ್ಕದವನು ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದು ಇನ್ನೂ ಮುಂದೆ ಹೋಗ್ತಾ ಇರ್ತಾನೆ, ಆದರೆ ನೀವು ಅವನನ್ನ ನೋಡ್ತಲೇ ಇರ್ತೀರಿ, ನಿಮ್ಮ ಜೀವನವನ್ನ ಕಳೀತಾ ಇರ್ತೀರಿ. ಆಗ ನಿಮ್ಮ ಮಕ್ಕಳು ಕೇಳ್ತಾರೆ, ಅಪ್ಪ ನೀವು ನಿಮ್ಮ ಕನಸುಗಳಿಗಾಗಿ ಕೆಲಸ ಮಾಡ್ತಿದ್ದೀರಾ ಅಥವಾ ಬೇರೆಯವರ ಯಶಸ್ಸನ್ನ ನೋಡಿ ಬೇಸರ ಪಡ್ತಾ ಇದ್ದೀರಾ ಅಂತ. ಆ ಒಂದು ಪ್ರಶ್ನೆ ನಿಮ್ಮನ್ನ ಒಳಗಿನಿಂದಲೇ ಕದಲಿಸುತ್ತೆ. ಆ ದಿನ ನಿಮಗೆ ಒಂದು ಸತ್ಯ ಅರ್ಥ ಆಗುತ್ತೆ, ನನ್ನನ್ನ ಸೋಲಿಸಿದ್ದು ನನ್ನ ಸ್ಪರ್ಧಿಯಲ್ಲ, ನನ್ನ ಅಸೂಯೆ ಅಂತ. ಗಮನದಲ್ಲಿಟ್ಕೊಳ್ಳಿ, ಅಸೂಯೆ ಕೇಳುತ್ತೆ ಅವನು ಯಾಕೆ ಗೆದ್ದ, ಜ್ಞಾನ ಕೇಳುತ್ತೆ ಅವನಿಂದ ನಾನು ಏನು ಕಲಿಯಬೇಕು. ಅದೇ ಸಾಮಾನ್ಯ ವ್ಯಕ್ತಿ ಮತ್ತು ದೊಡ್ಡ ನಾಯಕನ ನಡುವಿನ ವ್ಯತ್ಯಾಸ. ಒಬ್ಬ ಉತ್ತಮ ಬಿಸ್ನೆಸ್ ಮ್ಯಾನ್ ಬೇರೆಯವರ ಯಶಸ್ಸನ್ನ ನೋಡಿ ಅಸೂಯೆ ಪಡುವುದಿಲ್ಲ, ಕಲಿತಾನೆ, ಅಭಿನಂದಿಸ್ತಾನೆ, ತನ್ನ ಪ್ರಯಾಣದ ಮೇಲೆ ಇನ್ನಷ್ಟು ಗಮನ ಕೊಡ್ತಾನೆ. ಸೊ ಇವತ್ತೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ, ಯಾರನ್ನೂ ನೋಡಿ ಅಸೂಯೆ ಪಡಬೇಡಿ, ಪ್ರೇರಣೆ ಪಡೆಯಿರಿ. ಯಾಕಂದ್ರೆ ಬೇರೆಯವರ ಯಶಸ್ಸನ್ನ ನೋಡಿ ನೋವು ಪಟ್ಟ ಪ್ರತಿಯೊಂದು ನಿಮಿಷವೂ ನಿಮ್ಮ ಯಶಸ್ಸನ್ನ ನಿಮ್ಮಿಂದ ಇನ್ನಷ್ಟು ದೂರ ಮಾಡುತ್ತೆ. ಗಮನದಲ್ಲಿಟ್ಕೊಳ್ಳಿ, ಅಸೂಯೆಯಿಂದ ಗೆದ್ದ ಒಂದೇ ಒಂದು ಬಿಸ್ನೆಸ್ ಕೂಡ ಇಲ್ಲ. ಕಲಿಯುವ ಮನಸ್ಸು, ಶಿಸ್ತು ಮತ್ತು ಉತ್ತಮ ಮನೋಭಾವದಿಂದ ಬೆಳೆದ ಕಂಪನಿಗಳೇ ತಲೆಮಾರುಗಳವರೆಗೆ ಉಳಿಯುತ್ತದೆ. ಇದೇ ನಿಜವಾದ ಯಶಸ್ಸು. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.